ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ SHVRನಲ್ಲಿ ನಾವು ಯಾವ ರೀತಿಯಾಗಿ ಹೊಸದಾಗಿ ರಿಜಿಸ್ಟರ್ ಆಗ್ತಕ್ಕಂಥದ್ದು ಮತ್ತು ಪ್ರೊಫೈಲನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡುವುದನ್ನು ಹೇಗೆ ಅನ್ನೋದನ್ನು ನೋಡೋಣ. ನೀವು ಗೂಗಲ್ ಪ್ಲೇಸ್ಟೋರ್ನಿಂದ SHVR ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಕ್ವಶನ್ನೇರ್ಗಳು ಬರ್ತವೆ. ಇವುಗಳನ್ನು ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಅವುಗಳನ್ನು ನಾವು ಓದ್ಕೊಳ್ತಾ ಕೂಡ ಮುಂದೆ ನಾವು ಹೋಗ್ಬೋದು. ಎಲ್ಲ ಕ್ವಶನ್ನೇರ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ನೀವು ಈ ರೀತಿಯಾದಂತಹ ಒಂದು ಪೇಜನ್ನು ಆ್ಯಪ್ನಲ್ಲಿ ನೋಡ್ತೀರಾ. ಈ ಪೇಜ್ನಲ್ಲಿ ನಾವು ಯೂಸರ್ ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರೋಲ್ಗಳಲ್ಲಿ ಎರಡು ವಿಧ ಇದೆ. ಒಂದು ಸ್ಕೂಲ್ ಯೂಸರ್, ಇನ್ನೊಂದು ಆಥರೈಸ್ಡ್ ಇವ್ಯಾಲ್ಯೂಯೇಟರ್ ಅಂತ ಹೇಳಿ. ಆಥರೈಸ್ಡ್ ಇವ್ಯಾಲ್ಯೂಯೇಟರು ಫ್ರೀಸ್ ಆಗಿರುತ್ತೆ, ನಮಗೇನದು ಅಪ್ಲೈ ಆಗೋಲ್ಲ. ನಾವು ಸ್ಕೂಲ್ ಯೂಸರನ್ನು ತೊಗೋಬೇಕಾಗತ್ತೆ. ನಾವು ಸ್ಕೂಲ್ ಯೂಸರಲ್ಲಿ ಮಾಡಿದಂಥ ಮಾಹಿತಿಗಳನ್ನು ಚೆಕ್ ಮಾಡಲಿಕ್ಕೆ ಆಥರೈಸ್ಡ್ ಯೂಸರ್ ಇರೋದು, ಅದು ಬೇರೆಯವ್ರಿಗಿರುತ್ತೆ, ಯಾರು ವಿಸಿಟ್ ಮಾಡ್ತಾರೆ ಅವರಿಗೆ. ಹಾಗಾಗಿ ನಾವು ಸ್ಕೂಲ್ ಯೂಸರ್ ಅಂತ ಏನಿದೆ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಚೆಕ್ ಬಾಕ್ಸ್ ಟಿಕ್ ಆಗುತ್ತೆ ಗ್ರೀನ್ ಕಲರಲ್ಲಿ. ಅದಾದ ನಂತರ ಕೆಳಭಾಗದಲ್ಲಿ ಇರ್ತಕ್ಕಂತಹ ಕಂಟಿನ್ಯೂ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಆಗ ನಮಗೆ ಪರ್ಮಿಷನ್ಗಳನ್ನು ಕೇಳುತ್ತೆ ಲೊಕೇಶನನ್ನು ಯೂಸ್ ಮಾಡಲಿಕ್ಕೆ. ಅದಕ್ಕೆ ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾವು ಸೈನ್ ಇನ್ ಆಗ್ತಕ್ಕಂಥ ಪೇಜಲ್ಲಿ ಇದ್ದೀವಿ. ಈಗ ಇಲ್ಲಿ ಸೈನ್ ಇನ್ ಆಗಲಿಕ್ಕೆ ಯೂಸರ್ ID ಡೈಸ್ ಕೋಡ್ ಆಗಿರುತ್ತೆ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಆದರೆ ನಾವು ಹೊಸದಾಗಿ ಯೂಸರ್ ಆಗಿರೋದ್ರಿಂದಾಗಿ ಕೆಳಭಾಗದಲ್ಲಿ ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದೆ. ಸೈನ್ ಅಪ್ಪನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾವು UDIS ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. UDIS ನಂಬರನ್ನ ಎಂಟರ್ ಮಾಡಿ ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಕೆಳಭಾಗದಲ್ಲಿ ಕಂಟಿನ್ಯೂ ಅಂತ ಏನಿದೆ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಡೈಸ್ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಅಲ್ಲೇನು ಕ್ಯಾಪ್ಚಾ ಇರುತ್ತೆ ಆ್ಯಸ್ ಇಟ್ ಈಸ್ ಅದನ್ನು ಕೂಡ ಎಂಟರ್ ಮಾಡಿ ನಂತರ ಕಂಟಿನ್ಯೂ ಅಂತ ಏನು ಗ್ರೀನ್ ಬಣ್ಣದಲ್ಲಿ ಒಂದು ಟ್ಯಾಬ್ ಕಾಣಿಸ್ತಾ ಇದೆ, ಆ ಟ್ಯಾಬನ್ನು ನಾವು ಕ್ಲಿಕ್ ಮಾಡೋದ್ರ ಮೂಲಕ ಮುಂದುವರಿಬೇಕಾಗುತ್ತೆ. ಈಗ ನಮಗೆ ಫೋನ್ ನಂಬರನ್ನು ಎಂಟರ್ ಮಾಡ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಖ್ಯ ಶಿಕ್ಷಕರ ಅಥವಾ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾನೆ ಅವ್ರ ಮೊಬೈಲ್ ನಂಬರನ್ನ ಎಂಟರ್ ಮಾಡಿ ಕ್ಲಿಕ್ ಮಾಡಿ. ಅವರ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಅಂತಕ್ಕಂಥ ಒಂದು ಬಾಕ್ಸ್ ಏನಿದೆ ಆ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ಅನಂತರ ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಈಗ ನಮಗೆ ಶಾಲೆಗೆ ಸಂಬಂಧಪಟ್ಟಂತಹ ಎಲ್ಲ ಬೇಸಿಕ್ ವಿವರಗಳು ಡೈಸ್ ಆಧಾರಿತವಾಗಿ ನಮಗೆ ಫೆಚ್ ಆಗುತ್ತೆ. ಅದೆಲ್ಲದು ಆದ ನಂತರ ನಮಗೆ ಕೆಳಭಾಗದಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ. ಪ್ಲೀಸ್ ಫಿಲ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ಪ್ರೊಸೀಡ್ ಅಂತ ಇರುತ್ತೆ. ಅವುಗಳನ್ನು ಓದಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಅದರಿಂದ ಸಂಬಂಧಪಟ್ಟಂಥದ್ದನ್ನು ಎಸ್ ಅಥವಾ ನೋ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಬೇಕಾಗತ್ತೆ. ಮೊದಲನೇ ಕ್ವಶನ್ ಬಂದು ನಿಮ್ಮ ಶಾಲೆ ಬಾರ್ಡರ್ ಹತ್ರ ಇದೆಯಾ ಅಂತ ಇದೆ. ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂತ ಇದೆ. ಅದರಲ್ಲಿ ರೆಸ್ಪಾಂಡೆಂಟ್ ಯಾರಿರ್ತಾರೆ, ಹೆಡ್ ಮಾಸ್ಟರ್, ಪ್ರಿನ್ಸಿಪಾಲ್ ಅಥವಾ ಇನ್ಚಾರ್ಜ್ ಯಾರಿರ್ತಾರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್ ಇದೆ, ಅದಕ್ಕೂ ಕೂಡ ಆನ್ಸರ್ ಮಾಡಿ ಕಂಡೀಷನ್ಸ್ ಬಾಕ್ಸಲ್ಲಿ ಟಿಕ್ ಮಾಡಿದಾಗ ಈ ರೀತಿ ಮೆಸೇಜ್ ಬರುತ್ತೆ. ಓಕೆ ಕ್ಲಿಕ್ ಮಾಡಿ. ಈಗ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ನಿಮಗೆ ಇಷ್ಟವಾದಂಥ ಪಾಸ್ವರ್ಡನ್ನು ಅಟ್ಲೀಸ್ಟ್ ಒಂದು ಕ್ಯಾಪಿಟಲ್, ಒಂದು ಸ್ಮಾಲ್, ಒಂದು ನಂಬರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರನ್ನು ನೀವು ಎಂಟರ್ ಮಾಡಿ ಕೆಳಭಾಗದಲ್ಲಿರ್ತಕ್ಕಂಥ ಸೈನ್ ಅಪ್ ಅಂತ ಏನು ಬಟನ್ ಇದೆ ಗ್ರೀನ್ ಬಟನ್, ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಬೋದಾಗಿರುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಮೆಸೇಜ್ ಬರುತ್ತೆ, ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಹೇಳಿ. ಈಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ರಿಜಿಸ್ಟ್ರೇಷನ್ ಆದ ನಂತರ ನಾವು ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಮಾಹಿತಿಗಳಿರುತ್ತೆ ಅಂದರೆ, ಶಾಲೆಯಲ್ಲಿ ಇರ್ತಕ್ಕಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬಾಯ್ಸ್ ಮತ್ತು ಗರ್ಲ್ಸನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ CWSN ಮಕ್ಕಳ ಏನಾದರೂ ಶಾಲೆಯಲ್ಲಿ ಇದ್ದು ಅಂದರೆ
ಅವ್ರನ್ನೂ ಕೂಡ ಮೇಲ್ಸ್ ಆ್ಯಂಡ್ ಫಿಮೇಲ್ಸನ್ನು ನಾವು ಸಪ್ರೇಟ್ ನಂಬರ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಟೀಚರ್ಸ್ ಸಂಖ್ಯೆ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಟೀಚರ್ಸ್ ಎಷ್ಟಿದ್ದಾರೆ ಅದನ್ನು ಕೂಡ ನಾವು ಈ ಪ್ರೊಫೈಲ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ಪೇಜನ್ನು ನಾವು ಸ್ಕ್ರೋಲ್ ಅಪ್ ಮಾಡ್ತಾ ಹೋದರೆ ನಮಗೆ ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಬೇಸಿಕ್ ಕ್ವಶನ್ಸ್ಗಳು ಬರ್ತವೆ. ಅವುಗಳನ್ನೆಲ್ಲವನ್ನು ನಾವು ಫಿಲಪ್ ಮಾಡಬೇಕಾಗುತ್ತೆ. ಅದಾದ ನಂತರ ನಮಗೆ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ ಎಷ್ಟಿದೆ ಅನ್ನೋದು ಕೂಡ ಕೇಳುತ್ತೆ. ಅವುಗಳನ್ನು ಕೂಡ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಬಾಯ್ಸ್ ಮತ್ತು ಗರ್ಲ್ಸು ಸಪ್ರೇಟಾಗಿ ಎಷ್ಟಿದೆ. CWSN ಮಕ್ಕಳಿಗೆ ಸಂಬಂಧಪಟ್ಟಂತೆ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ ಟಾಯ್ಲೆಟ್ಸು ಅವೈಲಬಿಲಿಟಿ ಇದೆಯಾ ಏನು, CWSN ಮಕ್ಕಳಿಗಿರ್ತಕ್ಕಂತಹ ಶೌಚಾಲಯಗಳಿಗೆ ಅವರು ರೀಚ್ ಆಗಲಿಕ್ಕೆ ರೇಲಿಂಗ್ಸ್ ಇದೆಯಾ ಅಥವಾ ಸ್ಲೋಪ್ ಇದೆಯಾ, ರ್ಯಾಂಪ್ ಇದೆಯಾ, ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಅವುಗಳೆಲ್ಲವನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ, ಸಂಬಂಧಪಟ್ಟದ್ದನ್ನು ಆನ್ಸರ್ ಮಾಡಿಕೊಂಡು ಅನಂತರ ಕೆಳಭಾಗದಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಏನಿದೆ ಆ ಸೇವ್ ಆ್ಯಂಡ್ ನೆಕ್ಸ್ಟನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ನಾವು ಪಾಸ್ವರ್ಡನ್ನು ಸೆಟ್ ಮಾಡಿ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ನಾವು ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಈಗ ನಾವು SHVR ಸರ್ವೆ ಏನಿದೆ ಅದು ಓಪನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್, ಆಪರೇಷನಲ್ ಆ್ಯಂಡ್ ಮೈಂಟೆನೆನ್ಸ್, ಬಿಹೇವಿಯರಲ್ ಚೇಂಜ್, ಈ ರೀತಿ ಹಲವಾರು ವಿಚಾರಗಳ ಕ್ವಶನೇರ್ಗಳು ಬರ್ತಾ ಹೋಗ್ತವೆ. ನೀವು ಒಂದೊಂದೇ ಎಂಡನ್ನು ಸೆಲೆಕ್ಟ್ ಮಾಡಿಕೊಳ್ತಾ ಅಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಆನಂತರ ಕೊನೆಯದಾಗಿ ಅಪ್ಲೋಡ್ ಪಿಕ್ಚರ್ ಅಂತಕ್ಕಂಥ ಅಪ್ಲೋಡ್ ಫೋಟೋಸ್ ಅಂತಕ್ಕಂಥ ಒಂದು ಟ್ಯಾಬ್ ಇದೆ. ಆ ಟ್ಯಾಬನ್ನು ಬಳಸ್ಕೊಂಡು ಅಲ್ಲಿ ಕೇಳಲಾಗ್ತಕ್ಕಂತಹ ಇಮೇಜ್ಗಳನ್ನು ಅಪ್ಲೋಡ್ ಮಾಡಿ ನೀವು SHVR ಸರ್ವೆಯನ್ನು ಕಂಪ್ಲೀಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.